ಹಾಯ್ ಫ್ರೆಂಡ್ಸ್, ನಾವು ಬಡತನ ಭಾರತದ ಕತೆ ನೋಡೋಣ. ಇವತ್ತಿನ ಟಾಪಿಕ್ ಬಡತನ, ದ ಪಾವರ್ಟಿ. ಬಡತನ ಎಂದರೇನು? ಬಡತನ ಎಂದರೆ ಒಂದು ವರ್ಗದ ಜನರು ಮೂಲ ಅಗತ್ಯತೆಗಳಾದ ಆಹಾರ, ಬಟ್ಟೆ, ವಸತಿ, ಆರೋಗ್ಯ ಮತ್ತು ಶಿಕ್ಷಣ ಮೊದಲಾದವುಗಳನ್ನು ಪಡೆಯದೇ ಇರುವ ಜನರಿಗೆ ಅಥವಾ ಜನ ಸಮೂಹಕ್ಕೆ ಬಡತನ ಎನ್ನುವರು. ಯಾವ್ಯಾವ? ಆಹಾರ, ಬಟ್ಟೆ, ವಸತಿ, ಆರೋಗ್ಯ ಮತ್ತು ಶಿಕ್ಷಣ. ಯಾರಿಗಿರಂಗಿಲ್ಲ ನೋಡ್ರಿ, ಅದನ್ನು ಬಡತನ ಎಂದು ಕರೀತಾರೆ. ಪ್ರಸ್ತುತ ಭಾರತದಲ್ಲಿ ಬಡತನ ಹೊಂದಿರುವ ರಾಜ್ಯ ಯಾವಂದ್ರೆ ಬಿಹಾರ 51%, 91% ಇದ ಬಿಹಾರದಾತ್ರಿ. ಕರ್ನಾಟಕದ ಪ್ರಸ್ತುತ ಬಡತನ ಹೊಂದಿರುವ ಜಿಲ್ಲೆ ಯಾವ್ದಂದ್ರ ಯಾದಗಿರಿ ಇದೆ. ಯಾದಗಿರಿ ಅಂದ್ರ 41.67% ಬಡತನದಲ್ಲಿರುವ ಯಾವ ರಾಜ್ಯ? ಬಿಹಾರ. ಪ್ರಸ್ತುತ ಭಾರತದಲ್ಲಿ ಹೊಂದಿರುವ ರಾಜ್ಯ ಬಿಹಾರ. ಯಾವ ಜಿಲ್ಲೆ? ಕರ್ನಾಟಕದ ಯಾವ ಜಿಲ್ಲೆ ಹೊಂದೈತೆ ಅಂದ್ರ ಯಾದಗಿರಿ. ನೆಕ್ಸ್ಟ್, ಬಡತನದ ವಿಧಗಳು. ಬಡತನ ಎಂದರೆ ನೋಡಿದೀವಿ. ಬಡತನದಲ್ಲಿ ಪ್ರಮುಖವಾಗಿ ಎರಡು ವಿಧಗಳು ಬರುತ್ತವೆ. ಬಡತನದಲ್ಲಿ ನಿರಪೇಕ್ಷ ಬಡತನ ಒಂದು, ಸಾಪೇಕ್ಷ ಬಡತನ ಒಂದು. ಎಂದರೇನು? ರಾಷ್ಟ್ರದ ಒಂದು ವರ್ಗದ ಜನರು ಆದಾಯದ ಮೂಲ ಅಗತ್ಯತೆಗಳನ್ನು ಪಡೆಯಲು ಸಾಧ್ಯವಾಗದ ಸನ್ನಿವೇಶ. ಅಂದ್ರೆ ಅಗತ್ಯತೆಗಳು ಇರಂಗಿಲ್ಲ ಅವಂಗ. ಆದ ಕಾರಣ ಅಗತ್ಯತೆಗಳನ್ನು ಪಡೆಯಲು ಸಾಧ್ಯವಾಗದ ಬಡತನವನ್ನು ನಿರಪೇಕ್ಷಿತ ಬಡತನ ಎನ್ನುವರು. ಉದಾಹರಣೆ, ಹಿಂದುಳಿದ ವರ್ಗಗಳು ಮತ್ತು ಮುಂದುವರಿಯುತ್ತಿರುವ ರಾಷ್ಟ್ರ ಬಡತನದ ಸನ್ನಿವೇಶ ನಿರಪೇಕ್ಷ ಬಡತನ ಎಂದು ಕರೆಯುವರು. ಇಲ್ಲಿ ಆಹಾರ, ಬಟ್ಟೆ, ವಸತಿ, ಶಿಕ್ಷಣ, ಆರೋಗ್ಯ ಇಂಥವುಗಳು ಪಡೆಯಲಾದ ಸ್ಥಿತಿಯನ್ನು ನಿರಪೇಕ್ಷಿತ ಬಡತನ ಎಂದು ಕರೆಯುವರು. ಇನ್ನು ನೆಕ್ಸ್ಟ್, ಸಾಪೇಕ್ಷ ಬಡತನ. ಸಾಪೇಕ್ಷ ಬಡತನ ಅಂದ್ರೆ ಶ್ರೀಮಂತ ರಾಷ್ಟ್ರಗಳಲ್ಲಿ ಬಡತನದ ಸನ್ನಿವೇಶಗಳನ್ನು ಏನಂತ ಕರೆಯುವರು? ಸಾಪೇಕ್ಷ ಬಡತನ ಎಂದು ಕರೆಯುವರು. ಉದಾಹರಣೆಗಳು, ಹೆಚ್ಚುತ್ತಿರುವ ಆದಾಯ ಹೊಂದಿದವರಿಗೆ ಹೋಲಿಸಿದರೆ ಕಡಿಮೆ ಆದಾಯ ಹೊಂದಿರುವ ಜನರು ತುಲನಾತ್ಮಕವಾಗಿ ಬಡತನವಾಗಿರುವರು. ಇದು ರಾಷ್ಟ್ರದ ಆದಾಯ ಮತ್ತು ಅಸಮಾನತೆಯನ್ನು ಸೂಚಿಸುತ್ತದೆ. ಇದೇ ಸಾಪೇಕ್ಷ ಬಡತನ. ನಂತರ ಬಡತನದ ಕಾರಣಗಳು. ಬಡತನ ಕಾರಣಗಳು ಅಸಮಾನತೆ, ಕೈಗಾರಿಕೀಕರಣ, ಮೂರನೇದ ಜನಸಂಖ್ಯೆ ಹೆಚ್ಚಳ, ನೈಸರ್ಗಿಕ ಸಂಪನ್ಮೂಲಗಳ ಅಸಮರ್ಪಕ ಬಳಕೆ, ಪರಿಸರದ ವೈಪರೀತ್ಯ.